ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವೆಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ಪರಿಹಾರದ ಬಗ್ಗೆ ಯೋಚನೆ ಮಾಡೋರು ಬಂದ್ರು. ದಾರಿ ಉದ್ದಕ್ಕೂ ಹೂ ಹಾಕಿಸ್ಕೊಂಡು ಬರ್ತಿದ್ದಾರೆ ನೋಡಿ. ಅಲ್ಲಿ ಅಯ್ಯೋ, ಏನಾಯ್ತು ನಿಮ್ಗೆ? ನಾನ್ ಹೇಳ್ತೀನಿ. ನಿನ್ನಿ ಕರುಣಾ ಅತ್ತಿಗೆ ಯಾವನ್ ಜೊತೆನೋ ಸಂಬಂಧ ಇಟ್ಕೊಂಡಿದ್ದಾಳೆ. ಏನು? ಹಾಗಂತ ಆ ಹುಡ್ಗ ಹೇಳ್ ಹೋದ. ಬಾಲ ಸತ್ಯ ಅಂತ ನಂಬಿದಾನೆ. ಆದ್ರೆ ಕರುಣ ಇದನ್ನ ಒಪ್ತಿಲ್ಲ. ಬಾಲ ಒಂದ್ ನಿರ್ಧಾರಕ್ಕೆ ಬಂದಿದ್ದಾನೆ. ಇನ್ಮೇಲೆ ಕರುಣನ್ ಜೊತೆ ಬಾಳಲ್ವಂತೆ. ಬಾಲಣ್ಣ ಏನ್? ಹಾ, ಮತ್ತೆ ಶುರು. ಎರಡು ಕಡೆ ಏನು ಕೇಳಿಲ್ಲ ನೀನು. ಆಗ್ಲೇ ಬಾಲಣ್ಣ ಅಂತ ಪ್ರವಚನ ಶುರು. ಬಾಲಣ್ಣ ಆದ್ರೂ ಏನ್ ಮಾಡ್ತಾನೆ ಪಾಪ, ದಡ್ಡ ಶಿಖಾಮಣಿ. ಬುದ್ಧಿವಾದ ಶುರು ನಂಗಿನ್ನು. ಭೀಮಾ, ನೀನ್ ಮಹಾತ್ಮರಲ್ಲಿ ಮಹಾತ್ಮ ಅಲ್ದೆ ನಮ್ ಜಾತಿಲೇ ಮೊದಲನೇ ವ್ಯಕ್ತಿ. ಗ್ರಾಜ್ಯುಯೇಷನ್ ಪರೀಕ್ಷೆ ಬರ್ದಿರೋದು. ಮಹಾತ್ಮ ಆಗಿರ್ಬೇಕಲ್ವಾ ನೀನು? ತಗೋ. ಏನ್ ಮಾಡ್ತಿದ್ಯಾ ಬಾಲಣ್ಣ? ನಾನು ಹೂವು ಹಾಕ್ತೀನಿರಪ್ಪ, ತಗೋ. ಅಯ್ಯೋ, ಕಮ್ಮಿ ಆಯ್ತಲ್ವಾ? ತಗೋ, ಇನ್ನೂ ಹಾಕ್ತೀನಿ, ತಗೋ. ಆದ್ರೆ ಈ ವಿಷಯದಲ್ಲಿ ನಂಗೆ ಬುದ್ಧಿ ಹೇಳಕ್ ಬರ್ಬೇಡ. ಇದು ನನ್ನ ಕರುಣ ಮಧ್ಯೆ ಇರೋ ವಿಷಯ. ಕರುಣಾನೇ ನಿರ್ಧಾರ ಮಾಡ್ಲಿ ಏನ್ ಮಾಡ್ಬೇಕು ಅಂತ. ಆದ್ರೆ ಈ ಮನೆಯಲ್ಲಿ ಇವಳು ಇರೋ ಹಾಗಿಲ್ಲ. ಭೀಮಾ, ನೀನ್ ಹಣೆ ಬರಾನೇ ಸರಿ ಇಲ್ಲ. ದುರಾದೃಷ್ಟ ನಿನ್ ಬೆನ್ ಹಿಂದೆನೇ ಇರುತ್ತೆ. ನಿನ್ ಜೀವನದಲ್ಲಿ ಏನಾದ್ರೂ ಒಳ್ಳೇದಾಗಕ್ ಹೋದಾಗ್ಲೆಲ್ಲ ಇಂಥದ್ ಏನಾದ್ರೂ ಇದ್ದೇ ಇರುತ್ತೆ. ಮತ್ತೆ ಹಾ, ನೀನ್ ಪರೀಕ್ಷೆಯಲ್ಲಿ ಒಳ್ಳೆ ಅಂಕ ತೆಗಿಯೋ ತರ ಇದೆ ಅಂತ ಕೇಳ್ಪಟ್ಟೆ. ಆ ಅಂಕದಲ್ಲೇ ಬಾಲಕರುಣ ಸಂಬಂಧನ ಕೊಂಡ್ಕೊಳಕ್ಕಾಗತ್ತಾ ನೋಡು. ಬಡ್ಕೋತಿರ್ತೀಯಲ್ಲಪ್ಪ, ನಾನು ಜನರಿಗೋಸ್ಕರ ಓದ್ತೀನಿ ಅಂತ. ನಮ್ಗೂ ನೋಡೋ ಭಾಗ್ಯ ಕೊಡು. ನಿನ್ನ ಈ ವಿದ್ಯೆ ಬಾಲಕರುಣಂಗೆ ಹೇಗ್ ಸಹಾಯ ಮಾಡತ್ತೋ ನೋಡೋಣ. ಚೆನ್ನಾಗಿ ಶುದ್ಧೀಕರಣ ಮಾಡ್ಕೋ ಸುಮೇಶ್, ಚೆನ್ನಾಗಿ ಶುದ್ಧೀಕರಣ ಮಾಡ್ಕೋ. ಬಾಲ ಮುಟ್ಟಿದ ನಿನ್ನ. ಶುದ್ಧೀಕರಣ ಮುಗಿಸ್ಕೊಂಡ್ಮೇಲೆ ನಾನು ಹಿಂಗೆ ದುಡ್ಡು ಕೊಡ್ತೀನಿ. ಇಲ್ಲಿಂದ ಎಲ್ಲಾದ್ರೂ ದೂರ ಹೊರಟೋಗು. ಅಪ್ಪ, ಪರೀಕ್ಷೆ ಎಲ್ಲ ಮುಗ್ದೇ ಹೋಯ್ತು. ಭೀಮರಾವ್ ಪಾಸ್ ಕೂಡ ಆಗ್ತಾನೆ. ನಾವು ಹೀಗೆ ನೋಡ್ಕೊಂಡು ಸುಮ್ಮನೆ ಇರ್ಬೇಕಾ?
ಕೇಳು ಕೇಳು ನಿಮ್ಮ ಅಣ್ಣನ. ಇವರೇ ತಾನು ಹೇಳಿದ್ದು ಅಪ್ಪ ಪ್ರಾಣ ಕೊಟ್ಬಿಡ್ತೀನಿ, ಆದ್ರೆ ಭೀಮ್ರಾವ್ ಮಾತ್ರ ಪರೀಕ್ಷೆ ಪಾಸ್ ಮಾಡಕ್ ಬಿಡಲ್ಲ ಅಂತ. ಕೇಳು ನಿಮ್ಮ ಅಣ್ಣನ ಏನಾಯ್ತು ಅಂತ. ಹಾ ಹೇಳಿದ್ದೆ, ಆದ್ರೆ ನಾವೇನೇ ಮಾಡಿದ್ರು ಆ ಭೀಮರಾವ್ ಬಚಾವಾಗೋಗ್ತಾನೆ. ನನ್ಗಿನ್ನೂ ನಂಬಕ್ಕಾಗದೇ ಇರೋದು ನಮ್ ಒಂದ್ ಉಪಾಯ ಕೂಡ ಕೈಗೂಡಲ್ವಾ? ಸುಮಿತ್ ಕಾಲ್ ಕೆಳಗಡೆ ನುಗ್ಗು, ಏನಾದ್ರೂ ಕಲಿ ಅವನ ಹತ್ರ, ಹೇಗ ಅವ್ನ ಕೆಲಸದಲ್ಲಿ ಜಯಶೀಲ್ ಆಗ್ತಾನೆ ಅಂತ ನೋಡು. ಅವನ್ನ ಓದೆ ತಿಂದ ಮೇಲೂ ಅವನ್ ಕೆಲಸ ಪೂರ್ತಿ ಮಾಡ್ತಿದ್ದಾನೆ. ನೀನು ಇದೆಯಾ? ಇವ್ರ ಹತ್ರ ಕೇಳ್ಬೋದಿತ್ತಲ್ವಾ ನಾವೇನ್ ಮಾಡ್ಬೇಕು, ಹೇಗ್ ಮಾಡ್ಬೇಕು ಅಂತ. ಸುಮಿತ್, ಇನ್ನೂ ಏನಾದ್ರೂ ದಾರಿ ಉಳಿದಿದ್ಯಾ ನಾವು ಭೀಮ್ರಾವ್ನ ಪರೀಕ್ಷೆಯಲ್ಲಿ ಫೇಲ್ ಮಾಡೋಕೆ? ಒಂದು ದಾರಿ ಇದೆ. ಯಾವುದು? ಮೊದಲು ಸ್ನಾನ ಮುಗಿಸಿ ಶುದ್ಧೀಕರಣ ಮಾಡಿಕೊಂಡು ಆಮೇಲೆ ಹೇಳ್ತೀನಿ ಮಾಲೀಕ್ರೆ. ಹಾ ಆಗ್ಲಿ ಆಗ್ಲಿ. ಕೂತ್ಕೊಂಡೇನ್ ಕತೆ ಕೇಳ್ತಿದ್ಯಾ? ಎದ್ದು ಹೊರಡು ಇಲ್ಲಿಂದ. ಬಾಲಾ, ನೀನ್ ಏನ್ ಹೇಳ್ತಿದ್ಯಾನೋ ಪರಿಜ್ಞಾನಾದ್ರೂ ಇದೆಯಾ ನಿನಗೆ? ಇಲ್ಲ, ನಂಗೆ ಪರಿಜ್ಞಾನ ಇಲ್ಲ. ನೀವೇ ನಂಗೊಂದು ಉಪಕಾರ ಮಾಡಿ ಇವಳನ್ನ ನೀವೇ ಇಲ್ಲಿಂದ ಕಳಿಸ್ಬಿಡಿ. ಇಲ್ಲ ಅಂದ್ರೆ ನಂಗೆ ಹೋಗಕ್ ಹೇಳಿ. ಇವಳನ್ನ ಮಾತ್ರ ಇಲ್ಲಿ ಇರಕ್ ಬಿಡಲ್ಲ. ಕರುಣ ಇಲ್ಲಿಂದ ಹೋಗೋದೇ ಒಳ್ಳೇದು ಅಂತ ನನಗನ್ನಿಸ್ತಿದೆ ಅಪ್ಪ. ಆಮೇಲೆ ಸರಿ ಯಾವುದು ತಪ್ಪು ಯಾವುದು ಅಂತ ನೋಡ್ಕೊಂಡು ಮಾತಾಡಿದ್ರೆ ಆಯ್ತು. ಕಷ್ಟಪಟ್ಟಿದ್ದಿದ್ಯಾ, ಮತ್ತೆ ಮನೆ ಒಳಗೆ ಹೋಗ್ಬೇಡ. ನೀನಿಲ್ಲಿ ಒಂದ್ ಕ್ಷಣನೂ ಇರಬೇಡ. ತೊಲಗು ಇಲ್ಲಿಂದ. ಅದಕ್ಕೆ ನೀವು ಇಲ್ಲಿಂದ ಎಲ್ಲೂ ಹೋಗೋ ಹಾಗಿಲ್ಲ. ಹೌದು, ಇದು ನಿಮ್ಮನೇನು. ಹಾಗೆ ಗಂಡ ಹೇಳಿದ ಕೂಡಲೇ ಹೆಂಡತಿ ಮನೆ ಬಿಟ್ಟು ಹೋಗ್ಬಾರ್ದು. ಏನ್ ಮಾಡು ಅಂತಿದ್ದೀರಾ ಅತ್ತೆ? ಇನ್ನೊಂದ್ಸಲ ಹೇಳಿ. ಈಗ ತಾನೇ ಹೇಳದ್ನಲ್ಲ, ಹೊರಡು ಇಲ್ಲಿಂದ ಅಂತ. ಅತ್ತೆ, ನಾನಿಲ್ಲಿಂದ ಎಲ್ಲೂ ಹೋಗಲ್ಲ. ಯಾರಿಗೂ ಉತ್ತರ ಕೊಡೋ ಅವಶ್ಯಕತೆನೂ ಇಲ್ಲ. ನಾನಿವ್ರ ಹತ್ರ ಆಗ್ಲೇ ಅತ್ತು ಕರ್ದು ಕಣ್ಣಲ್ಲಿ ನೀರ್ ಹಾಕಿ ನನ್ ನಂಬಿ ಅಂತ ಕೇಳ್ಕೊಂಡಾಗಿದೆ. ಇನ್ನಾನದೆಲ್ಲ ಮಾಡಲ್ಲ. ಅತ್ತೆ, ನಂಗೊತ್ತು. ಆ ಹುಡ್ಗನ ಹೆಸರು ಮರ್ತೆ. ಸುಮಿತ್, ಆ ಹುಡುಗನ ಹೆಸರು ಸುಮಿತ್ ಅಂತ ನಿಮಗೆ ಹೇಗೆ ಗೊತ್ತು? ಅದು ಗೊತ್ತಾಗ್ದೆ ಏನು? ನೀನೇನ್ ಇಲ್ಲಿ ವಕೀಲ್ ಕೆಲಸ ಮಾಡಕ್ ಬಂದಿದ್ಯೇನು? ಇರ್ಲಿ ಬಿಡಿ ಅತ್ತೆ. ಅವನ್ ಯಾರು ಅಂತ ಆ ಹುಡುಗನ ಹೆಸರು ನಂಗೆ ಗೊತ್ತಿಲ್ಲ. ಆದ್ರೆ ಒಂದ್ ನಿಮ್ ಬಗ್ಗೆ ಗೊತ್ತಿದೆ. ನಂಗೆ ಕಷ್ಟ ಕೊಡ್ಬೇಕು ಅಂದ್ರೆ ನೀವು ಯಾವ ಹಂತಕ್ಕೆ ಬೇಕಾದ್ರೂ ಹೋಗ್ತೀರಾ. ಇದಕ್ಕೆಲ್ಲ ನನ್ ಕುಗ್ಗೋಳಲ್ಲ. ಕರುಣಾ, ಅಮ್ಮನ್ ಮುಂದೆ ಮರ್ಯಾದೆ ಇಲ್ಲದೆ ಮಾತಾಡ್ಬೇಡ. ಎಷ್ಟೇ ಆದ್ರೂ ಅತ್ತೆ ನಿಂಗೆ. ಬಾಲಣ್ಣ, ಕಟ್ಕೊಂಡ್ ಹೆಂಡ್ತಿನ ಅರ್ಥ ಮಾಡ್ಕೊಳಕಾಗ್ದೆ, ಅವ್ರು ಹೇಳೋದನ್ನ ಕೇಳಿಸ್ಕೊಳಕಾಗ್ದೆ ಜೋರ್ ಮಾಡಿ ದರ್ಪ ಯಾರಕ್ ತೋರಿಸ್ತಿದ್ದೀರಾ?
ನೋಡಿ ಬಾಲಣ್ಣ, ಅಕ್ಕನ ಜೊತೆ ನಿಮ್ಮ ಸಂಬಂಧ ಹೆಂಗೆ ಇದ್ರು ಈ ಮನೆಯಿಂದ ಅವ್ರ ಋಣ ಯಾವತ್ತೂ ಕಮ್ಮಿ ಆಗಲ್ಲ. ಸಂಬಂಧ ಕಳ್ಕೊಳಕ್ ನಾನ್ ಬಿಡೋದು ಇಲ್ಲ. ಅದ್ಯಾರು ಅದೇನ್ ಮಾಡ್ಕೋತಾರೋ ಮಾಡ್ಕೊಳ್ಳಿ. ಇನ್ನೊಂದು, ಭೀಮ್ಬಾವ ಬರೋದನ್ನ ಆಚರಣೆ ಮಾಡ್ಬೇಕು ಅಂತಿದ್ವಲ್ವಾ, ನಾವ್ ಆಚರಣೆ ಮಾಡೇ ಮಾಡ್ತೀವಿ. ಆದ್ರೆ ಅದಕ್ಕೆ ಇಂಥ ಹೊತ್ತಲ್ಲಿ ಇಲ್ಲ ಭೀಮ್ಬಾವ, ಇದು ಅಪರೂಪಕ್ಕೆ ಸಿಗೋ ಅವಕಾಶ. ಆನಂದಣ್ಣ, ಬನ್ನಿ ಎಲ್ರು, ಆಚರಣೆಗೆ ಸಿದ್ಧ ಆಗಿ. ಸರಿ, ಹಾಗಾದ್ರೆ ನಾನೇ ಇಲ್ಲಿಂದ ಹೋಗ್ತೀನಿ ಬಿಡಿ. ಹೆಂಗಾದ್ರೂ ಕುಣ್ಕೊಂಡಿರಿ. ಬಾಲ ನಿತ್ಕೋ. ಬಾ ನನ್ನ ಜೊತೆ. ಎಲ್ಲಿಗೆ? ಬಾ ಹೇಳ್ತೀನಿ. ಅಪ್ಪ, ಅಪ್ಪ ಬಾಲಣ್ಣ ನೆಲ್ಲು ಕರ್ಕೊಂಡು ಹೋಗ್ತಾ ಇದ್ದೀರಾ? ಆನಂದಣ್ಣ ಹೋಗಿ ಬರ್ಲಿ ಬಿಡು. ಅಪ್ಪ, ಅವ್ರು ಸರಿಯಾಗಿ ಅಪ್ಪ ಮಾಡ್ತಾರೆ. ಬಿಡಿ ನನ್ನನ್ನ. ಮುಗಿತಲ್ಲ, ಈಗ ಹೇಳು, ಪರೀಕ್ಷೆಗಳೆಲ್ಲ ಮುಗಿದ ಮೇಲೂ ನಾವು ಭೀಮ್ರಾವ್ನ ಹೇಗ್ ಫೇಲ್ ಮಾಡ್ಸೋಕ್ ಸಾಧ್ಯ? ಸಾಹೇಬ್ರೆ, ಹಳೆ ಕೆಲ್ಸದ ಬಾಕಿ ದುಡ್ಡು ಬಂದ್ರೆ ಮುಂದಿಂದೇನೋ ಹೇಳ್ಬೋದು. ಕೊಡ್ತೀನಿ. ತಗೋ, ಇದೆಲ್ಲ ನೀನ್ ಇಟ್ಕೋ. ಈಗ ಹೇಳು, ನಾವೇನ್ ಮಾಡ್ಬೇಕು ಅಂತ. ಸಾಹೇಬ್ರೆ, ಚಂದ ಎತ್ತಿ ಮೇಲ್ಜಾತಿಯವ್ರು ಯಾರ್ಯಾರು ಇದ್ದಾರಲ್ಲ ಅವ್ರ ಹತ್ರ ಎಲ್ಲ ಚಂದ ಸಂಗ್ರಹ ಮಾಡಿ. ಚಂದ ಸಂಗ್ರಹ ಮಾಡಿ ಎಷ್ಟು ದುಡ್ಡು ಮಾಡಬೇಕು ಅಂದ್ರೆ, ಭೀಮ್ರಾವ್ ಪರೀಕ್ಷೆ ಪೇಪರ್ನ ಮೌಲ್ಯ ಮಾಪನ ಮಾಡೋ ಶಿಕ್ಷಕರ ಮುಂದೆ ಇಟ್ರೆ, ಮತ್ತ ಆ ಶಿಕ್ಷಕರು ಆ ದುಡ್ಡನ್ನ ಅವ್ರ ಕಣ್ಣಾರ ನೋಡಿದ್ರೆ ಅವ್ರಿಗೆ ಇಲ್ಲ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ದುಡ್ಡು ನಿಯತ್ತನ್ನ ಕೆಡಿಸುತ್ತೆ, ಆಮೇಲೆ ಆಟ ಶುರು. ನೋಡ್ಕೊಳ್ಳಿ ಮಾಲೀಕ್ರೆ, ನಾನಿನ್ ಬರ್ತೀನಿ. ಎಲ್ಲಾದರೂ ತಲೆ ಮರೆಸ್ಕೊಂಡಿರ್ತೀನಿ. ಬೇಕಾದಷ್ಟು ಹಣ ಸಂಗ್ರಹ ಆದ್ಮೇಲೆ ನಿಮ್ಮ ಸಹಾಯಕ್ಕಿಲ್ಲಿರ್ತೀನಿ. ಈ ಸುಮಿತು ಎಂತ ಒಳ್ಳೆ ಉಪಾಯ ಹೇಳಿದ್ನಲ್ಲ. ಅದ್ಭುತ, ಅತ್ಯದ್ಭುತ. ನಮ್ಮ ಮೇಲ್ಜಾತಿ ವರ್ಗಕ್ಕೆ ಇದೊಂದು ಅವಿಸ್ಮರಣೀಯ ಗೆಲುವಾಗುತ್ತೆ. ಭೀಮ್ರಾವ್ನ ಪರೀಕ್ಷೆಯಲ್ಲಿ ಫೇಲ್ ಮಾಡಿಸೋದು. ಎಲ್ರೂ ಒಂದೇ ಮನಸ್ಸಿಂದ ಹಣ ಕೊಟ್ಟಿದ್ದಾರೆ. ಚೆನ್ನಾಗಿದೆ. ಮೈಪಾಲ, ನೋಡು ಶಿಶುಪಾಲ, ನೀವಿಬ್ರು ಸೇರ್ಕೊಂಡು ಅದು ಎಷ್ಟು ಸಾಧ್ಯ ಆಗುತ್ತೋ ಚಂದ ವಸೂಲಿ ಮಾಡಿ. ಆಗ್ಲಿ ಅಪ್ಪ, ಆಗ್ಲಿ ಅಪ್ಪ. ಈಗ ನಾನು ನೋಡ್ತೀನಿ ಆ ಭೀಮ್ರಾವ್ ಹೇಗ್ ಪಾಸ್ ಆಗ್ತಾನೆ ಅಂತ. ಅಪ್ಪ, ಅಪ್ಪ ಬಿಡಿ ನನ್ನನ್ನ. ಅಪ್ಪ, ಎಲ್ಲಿಗೆ ಕರ್ಕೊಂಡು ಹೋಗ್ತಿದ್ದೀರಾ? ಅಪ್ಪ ನಿಂತ್ಕೊಳ್ಳಿ. ಪ್ರತಿ ವಿಷಯಕ್ಕೂ ನಂಗೆ ಬುದ್ಧಿ ಹೇಳೋ ಅವಶ್ಯಕತೆ ಇಲ್ಲ. ಬುದ್ಧಿ ಹೇಳಲ್ಲಪ್ಪ, ಬುದ್ಧಿ ಹೇಳೋದು ಇಲ್ಲ. ಒಂದೆರಡು ಮಾತಾಡಬೇಕಾಗಿತ್ತು. ನಿಮ್ಮಮ್ಮ ಭೀಮಾಬಾಯಿ ನಮ್ಮನ್ನ ಬಿಟ್ಟು ಹೋದ್ಮೇಲೆ ನನಗೊಂದು ಧೈರ್ಯ ಇತ್ತು. ನನ್ನ ಜೊತೆ ಬಾಲ ಇದ್ದಾನೆ, ಮನೆ ದೊಡ್ಡ ಮಗ ಇದ್ದಾನೆ ಅಂತ. ನಾನು ನೀನು ಇಬ್ರು ಸೇರಿ ಆನಂದ ಮತ್ತೆ ಭೀಮನ ನೋಡ್ಕೋಬಹುದು ಅಂದ್ಕೊಂಡಿದ್ದೆ. ಆದ್ರೆ ನೀನ್ ಮನೆ ಬಿಟ್ಟು ಹೊರಟೋದೆ, ಜೀವನನ ಹಾಳು ಮಾಡಿಕೊಂಡೆ.
ನೋಡು ಮಗನೇ, ಮನೆಯಲ್ಲಿ ಜನ ಅಂತ ಇದ್ಮೇಲೆ ಜಗಳ ಎಲ್ಲ ಇದ್ದಿದ್ದೆ. ಕರುಣ ಸರಿನೋ ತಪ್ಪೋ ಅದು ಬೇರೆ ವಿಷಯ. ಅದು ನಿಮ್ಮಿಬ್ಬರ ಮಧ್ಯೆ ಏನಾಗಿದೆ ಅಂತ ನನಗೆ ಗೊತ್ತಿಲ್ಲ. ಆದ್ರೆ ಸತ್ಯ ಏನು ಅಂತ ತಿಳ್ಕೊಳ್ದೆ ನಿರ್ಧಾರಕ್ಕೆ ಬರೋದು ತಪ್ಪಾಗುತ್ತೆ. ಆದ್ರೆ ಈ ರೀತಿ ಮನೆ ಬಿಟ್ಟು ಹೋಗೋದು ಇಲ್ಲ ಹೋಗ್ಬೇಕು ಅಂತ ಯೋಚನೆ ಮಾಡೋದು ಕೂಡ ತಪ್ಪು ಬಾಲ. ಕನಸಲ್ಲೂ ಹಾಗಾಗಬಾರ್ದು. ನೀನ್ ಏನ್ ಮಾಡ್ಬೇಕು ಅನ್ಕೊಂಡಿದ್ಯೋ ಅದನ್ನೇ ಮಾಡು. ನಾನು ಬೇಡ ಅಂತನಲ್ಲ. ಅಲ್ದೆ ಇದಕ್ಕಿಂತ ಮುಖ್ಯವಾದ ವಿಷಯ ಏನಂದ್ರೆ, ನಿಮ್ಮಪ್ಪನಿಗೆ ವಯಸ್ಸಾಗಿದೆ ಕಣೋ, ಮುದುಕ ಕಣೋ. ನಾನು ಸಾಕಾಗಿದೆ. ನನ್ನ ಉಸಿರಿರೋ ತನಕ ನನ್ನೆಲ್ಲ ಮಕ್ಕಳು ನನ್ನ ಕಣ್ಣೆದುರಿಗೆ ಇರಬೇಕು ಅನ್ನೋದು ನನ್ನ ಕೊನೆ ಆಸೆ ಬಾಲ. ಬಾಲ, ಕೊನೆಗಾಲದಲ್ಲಿ ನೆಮ್ಮದಿಯಾಗಿ ಕಣ್ಣು ಮುಚ್ಚಬೇಕು ಬಾಲ. ನನ್ನ ದೊಡ್ಡ ಮಗನಿಗೆ ಜವಾಬ್ದಾರಿ ಬಂದಿದೆ. ಇಡೀ ಸಂಸಾರನ ನಡೆಸ್ಕೊಂಡು ಹೋಗ್ತಾನೆ. ಮನೆಯವ್ರನ್ನೆಲ್ಲ ನೀನ್ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ನನ್ನ ಆಸೆ ಬಾಲ. ನೋಡು ಬಾಲ, ಇಲ್ಲಿವರೆಗೂ ನನ್ನ ಮಗ ಅನ್ನೋ ಅಧಿಕಾರದಲ್ಲೇ ನಿನಗೆ ಬುದ್ಧಿ ಹೇಳ್ಕೊಂಡೇ ಬಂದೆ. ಆದ್ರೆ ಇವತ್ತು ನಿನ್ನ ಮನೆಯ ಅವಿಭಾಜ್ಯ ಅಂಗ ಅಂದ್ಕೊಂಡು ಈ ಮಾತನ್ನ ಹೇಳ್ತಾ ಇದ್ದೀನಿ. ಇಷ್ಟೆಲ್ಲ ಹೇಳಿದ್ಮೇಲೂ ನಿನ್ ಮನೆ ಬಿಟ್ಟು ಹೋಗ್ಬೇಕು ಅಂತ ಅನ್ಕೊಂಡ್ರೆ ಹೋಗ್ಬಹುದು. ನಾನೇನ್ ತಡೆಯಲ್ಲ. ಬೇಡ ಅಂತ ಅನ್ಕೊಂಡ್ರೆ ದಯವಿಟ್ಟು ಮನೆಗೆ ವಾಪಸ್ ಬಾ. ಭೀಂಬಾವ, ಇವ್ರ ಬಗ್ಗೆ ನೀವೇನು ಯೋಚನೆ ಮಾಡೋದು ಬೇಡ. ನಿಮ್ಮ ಅಣ್ಣನ ಬಗ್ಗೆ ಅವ್ರ ಕೋಪ ಏನು ಅಂತ ನಂಗೆ ಗೊತ್ತು. ಇವತ್ತು ಬಹಳ ವಿಶೇಷವಾದ ದಿನ. ರಾಮ್ಜಿ ಅಣ್ಣ, ಇವತ್ತು ನೀವು ಕುಣಿಲೇಬೇಕು. ಇದಕ್ಕಿಂತ ಒಳ್ಳೆ ದಿನ ಇನ್ಯಾವುದಿದೆ? ಬನ್ನಿ.